ಹಾಸ್ಯ ಕಲಾವಿದ ರಿಚರ್ಡ್ ಲೂಯಿಸ್ ಅವರಿಗೆ ಕನ್ನಡ ಸಾಹಿತ್ಯ ಕಲ್ಪತರು ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಶ್ರೀ ಸತ್ಯ ಗಣಪತಿ ಆಸ್ಥಾನ ಮಂಟಪದಲ್ಲಿ ಬಯಲುಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘದ 24ನೆಯ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ನಾಗರಾಜ್ ಶೆಟ್ಟಿ, ಪತ್ರಕರ್ತ ವೆಂಕಟ್ ನಾರಾಯಣ್, ತಹಸೀಲ್ದಾರ್ ಮೋಹನ್ ಕುಮಾರ್, ನಗರಸಭೆ ಅಧ್ಯಕ್ಷೆ ಮೇಘಶ್ರೀ ಭೂಷಣ್, ಗ್ರೇಡ್ 2 ತಹಸೀಲ್ದಾರ್ ಜಗನ್ನಾಥ್, ಇಒ ಸುದರ್ಶನ್, ಖ್ಯಾತ ವೈದ್ಯರ ಡಾಕ್ಟರ್ ಶ್ರೀಧರ್ ಮತ್ತು ಡಾಕ್ಟರ್ ಸುರೇಶ್ ಅವರು ಭಾಗಿಯಾಗಿದ್ದರು. ಪ್ರಶಸ್ತಿ ಸ್ವೀಕರಿಸಿದಂತಹ ಕಲಾವಿದ ರಿಚರ್ಡ್ ಲೂಯಿಸ್ ಅವರು ಮಾತನಾಡಿದ್ದಾರೆ. ಕಲ್ಪತರು ನಾಡು, ಕಲೆ, ಸಾಹಿತ್ಯ, ರಂಗಕಲೆಯ ತವರೂರು. ಬಹುತ್ವದಲ್ಲಿ ಏಕತೆಯನ್ನ ಕಾಣುವ ಗುಣ ನಮ್ಮ ಮಣ್ಣಿನಲ್ಲಿ ಅಡಗಿದೆ. ಎಲ್ಲರನ್ನ ಪ್ರೀತಿಯಿಂದ ಕಂಡಾಗ ನಮ್ಮಲ್ಲಿ ವೈಷಮ್ಯಗಳು ದೂರವಾಗುತ್ತೆ. ಮನುಷ್ಯ ಅನುಮಾನ, ಅವಮಾನ ಎಲ್ಲಾ ಎದುರಿಸಿ ನಿಂತ ಮೇಲೆ ಸನ್ಮಾನ ದೊರೆಯುತ್ತೆ. ವಿದ್ಯಾರ್ಥಿಗಳು ಅವಮಾನ, ಅಪಮಾನಗಳಿಗೆ ಹಿಂಜರಿಬೇಡಿ ಅಂತ ಕರೆಯನ್ನ ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಮಾತನಾಡಿದ್ದಾರೆ. ಸಾಮಾಜಿಕ ಜವಾಬ್ದಾರಿಗಳಿಂದ ಜನರು ವಿಮುಖವಾಗ್ತಾ ಇದ್ದಾರೆ. ಇಂತಹ ಕಾಲದಲ್ಲಿ ಕೆಲ ಸಂಘಟನೆಗಳು ಸಾಮಾಜಿಕ ಜವಾಬ್ದಾರಿಯಿಂದ ನಾಡಿನ ಸಾಹಿತ್ಯ ಸಂಪತ್ತಿನ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ ಅಂತ ವ್ಯಕ್ತಪಡಿಸಿದ್ದಾರೆ. ಡಯಾಬಿಟಿಸ್ ನಿಮ್ಮ ಅಪ್ಪನ ಸಕ್ಕರೆ ಕಾಯಿಲೆ ಇದ್ರೆ ನಿಮಗೂ ಒಂದು ಗ್ಯಾರಂಟಿ ಆಗುತ್ತೆ. ಹಾಗಾದ್ರೆ ಎಲ್ಲಿ ಈ ಸಂಪ್ರದಾಯ ಬರುತ್ತೆ? ನೀವು ಬೆಳೆದ ವಾತಾವರಣ. ಕನ್ನಡ ಸಾಹಿತ್ಯ, ಕನ್ನಡ ಸಿನಿಮಾ ಡೈಲಾಗ್ ಬರೀತಾನೆ, ನಾಟಕ ಆಡ್ತಾನೆ, ಹಾಸ್ಯ ಮಾಡ್ತಾನೆ. ಒಂದೇ ಒಂದು ಕಾರಣ, ನಮ್ಮ ಅಪ್ಪ ಮನೆ ಮಾಡಿದ್ದು ಚಾಮರಾಜ. ಬಹುಶಃ ನಮ್ಮ ಅಪ್ಪ ಕೋರ್ಸ್ ಪಾರ್ಕಲ್ಲಿ ಮನೆ ಮಾಡಿದ್ರೆ ಬಲ್ಗಿರಿ ವಾಲೆ ಹಾಕೊಂಡು ಹಾಯ್ ಬ್ರೋ ಹಾಗಂದು ಅನ್ಕೊಂಡಿರ್ತಿದ್ದೆ. ಅಂದ್ರೆ ನೀವು ಯಾವ ವಾತಾವರಣದಲ್ಲಿ ಬೆಳೀತೀರೋ ಅದು ನಿಮ್ಮ ಮೇಲೆ ಪರಿಣಾಮ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.